ನಮಸ್ಕಾರ ವೀಕ್ಷಕರೇ. 1984 ಇಂದ 2033 ತನಕ ಏನೇನಾಗಬಹುದು ಅಂತ ಒಬ್ರು ವಿಜ್ಞಾನಿಗಳು ಸ್ಟಡಿ ಮಾಡಿ ತಿಳಿಸಿದ್ರು. ಅಂದ್ರೆ ಈ ವರ್ಷಗಳಲ್ಲಿ ಇಂಥದ್ದು ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಕಂಪ್ಯೂಟರ್ ಇನ್ವೆಂಟ್ ಮಾಡ್ತಾರೆ, ಅದಾದ್ಮೇಲೆ ಅಡ್ವಾನ್ಸ್ಮೆಂಟ್ ಬರುತ್ತೆ, ಎಇ ಅನ್ನೋದು ಬರುತ್ತೆ, ಇನ್ನ ಬೇರೆ ಬೇರೆದೆಲ್ಲ ಬರುತ್ತೆ. ಕೊನೆಗೆ ಅದ್ರ ಅಂತ್ಯನೂ ಆಗುತ್ತೆ, ಇಲ್ಲ ಮಾಡ್ತಾರೆ ಅಂತ್ಯನ ಅಂತಾನೆ ಜಪಾನ್ ಅವರೊಬ್ರು 1984 ಅಂದ್ರೆ ನಾವು ಹುಟ್ಟೋದಕ್ಕಿಂತ ಮುಂಚೆನೆ ಹೇಳಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸುಮಾರು 45 ವರ್ಷಗಳ ಮುಂಚೆನೆ ಹತ್ತತ್ರ 40 ವರ್ಷ ಅನ್ಕೊಳ್ಳೋಣ. ಆ ಟೈಮ್ ನಲ್ಲಿ ಇವ್ರು ತಿಳಿಸಿದ್ರು ಇಂಥದ್ದೆಲ್ಲ ನಡೆಯುತ್ತೆ ಮುಂದೆ. ಇದಕ್ಕೆ ಆಲ್ರೆಡಿ ಪ್ಲಾನ್ ಆಗುವುದು. ಎಲ್ಲದಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇರ್ತೀವಿ, ನಮ್ಮ ದೇಶಗಳಲ್ಲೂ ಪ್ಲಾನ್ ಮಾಡ್ತಾ ಇರ್ತೀವಿ. ಮುಂದಿನ 10 ವರ್ಷ ಆದ್ಮೇಲೆ ಏನಾಗಬೇಕು, ಆಮೇಲೆ ಇನ್ನೊಂದು 20 ವರ್ಷ ಆದ್ಮೇಲೆ ಏನಾಗಬೇಕು ಅಂತ ಪ್ಲಾನ್ ಗಳಲ್ಲಿ ಇದು ಕೂಡ ಒಂದು. ಈಗ ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಇಲ್ಲ ನ್ಯಾಚುರಲ್ ಆಗಾದ್ರೂ ಸರಿ ಅದಾಗೆ ಆಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಯಾಕೆಂದ್ರೆ ಈ ಡೇಟು ಕಾಲಜ್ಞಾನಿಗಳು ತಿಳಿಸಿದಂತ ಡೇಟ್ಗೆ ಮ್ಯಾಚ್ ಆಗ್ತಾ ಇದೆ. ಬಟ್ ಇದು ಆಗುತ್ತಾ ಆಗಲ್ವಾ ಒಂದು ದೊಡ್ಡ ಪ್ರಶ್ನೆ ಉಳ್ಕೊಳ್ಳುತ್ತೆ. ಆದ್ರೂ ಕೂಡ ಎಲ್ಲಾ ಡೇಟ್ಗಳು ಒಂದೇ ಕಡೆ ಕೋಇನ್ಸೈಡ್ ಆಗ್ತಾ ಇದೆ. ಅದು ಎಕ್ಸಿಕ್ಯೂಟ್ ಮಾಡ್ತಾರ ನೋಡ್ಬೇಕು. ಬಟ್ ಇವ್ರು ಹೇಳಿದ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಒಂದ್ಸಲ ನೋಡಿ, ಅರ್ಥ ಆಗುತ್ತೆ. ತುಂಬಾ ವಿಚಾರವಾಗಿ ಹೇಳ್ತಾ ಹೋಗ್ತಾರೆ. 1950 came electronic age, then 1980 came bionation age, 2000 cyclonation age, ultra cyclonation 2020, then computer goes every year creating data. Then the year of 2033 computers stopped. 2033, which they thought this is end of civilization. As a result of this, may be by war, maybe by some other means, direct cause of end, but underlying cause is all this new acquired species. And then, why this way we are now going? Because as we talked this afternoon, yesterday, we forgot appreciation, gratitude to nature, to parents, to traditions. Because we have been thinking we are the good guy. Because we have been thinking enemies are there. So we cannot cure ourselves. We cannot heal ourselves. So because of those ignorance of life, we have to depend, cut out this, replace this and that, etc. course. 1950 came electronic age. ಅವ್ರು ಹೇಳಿದ್ ಕೇಳಿದ್ರಲ್ಲ, 1950 ಎಲೆಕ್ಟ್ರಾನಿಕ್ ಏಜ್ ಅನ್ನೋದು ಬಂತು. 1980 ರೂಲ್ಸ್ ವೈಲೇಷನ್ ಅದು ಇದು ಬಂತು. ಹೋಗ್ತಾ ಒಂದು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾರೆ. 2020 ಕಂಪ್ಯೂಟರ್ ಯುಗ ಅನ್ನೋದು, ಟೋಟಲಿ ಕಂಪ್ಯೂಟರ್ ಯುಗ. ಅದಾದ ಮೇಲೆ 2033 ಏನ್ ಬರೀತಾರೆ ಅಲ್ಲಿ ನೋಡಿ, ಅದೇನಿದೆ ಎಂಡ್ ಆಫ್ ದಿ ಕಂಪ್ಯೂಟರ್ ಯುಗ. ಅಂದ್ರೆ ಟೋಟಲಿ ಕಂಪ್ಯೂಟರ್ಗಳು ವರ್ಕ್ ಮಾಡೋದನ್ನ ನಿಲ್ಸುತ್ತೆ. ಅಂದ್ರೆ ಕಂಪ್ಯೂಟರ್ಗಳ ಬದಲು ಆ ಟೈಮ್ಗೆ ಈ ಅಡ್ವಾನ್ಸ್ ರೋಬೋಟ್ಗಳೇ ಕೆಲಸ ಮಾಡ್ತಾ ಇರತ್ತೆ. ಕಂಪ್ಯೂಟರೇ ಬೇಕಾಗಿಲ್ಲ ಅಂತ ಕೆಲಸಗಳನ್ನ ಎಲ್ಲ ರೋಬೋಟ್ಗಳು ಪ್ಲಸ್ ಹ್ಯಾಲೋಗ್ರಾಮ್ಸ್ ಸಿಸ್ಟಮ್ಸ್ ಅದು ಇದೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಈಗ ದೊಡ್ಡ ದೊಡ್ಡ ಕಂಪ್ನಿ ಸಿಇಒಗಳು ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಹ್ಯಾಲೋಗ್ರಾಮ್ಸ್ ಅನ್ನೋದು ಇನ್ನು ಸ್ವಲ್ಪ ವರ್ಷಗಳಲ್ಲಿ ಬರುತ್ತೆ. ಇದಕ್ಕೆಲ್ಲ ಕಾರಣ ಏನು? ನಾವೆಷ್ಟೋ ಇಗ್ನೋರ್ ಮಾಡ್ತಾ ಇದ್ದೀವಿ. ಅಯ್ಯೋ ಇದರಿಂದ ನಮ್ಗೇನ್ ಆಗಲ್ಲ ಬಿಡು, ಯಾವ್ದೋ ಒಂದು ರೂಲ್ಸ್ ಬಂತು, ಪಾಲಿಸಿ ಬಂತು, ಇದರಿಂದ ನಮ್ಗೇನು ಆಗೋದಿಲ್ಲ ಬಿಡು, ಏನು ಫೀಲ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಏನೋ ಅವ್ರು ಮಾಡ್ಕೊಂಡ್ರು ನಮ್ಗೇನ್ ಇದರಿಂದ ಲಾಸು ಅಂತ ಇಗ್ನೋರ್ ಮಾಡ್ತೀವಿ. ಇನ್ನ ಪ್ರಕೃತಿನೂ ಇಗ್ನೋರ್ ಮಾಡ್ತಾ ಇದೀವಿ. ಇದೆಲ್ಲಾದ್ರ ಕಾಸು 2033ಕ್ಕೆ ಇಂಪ್ಯಾಕ್ಟ್ ನ ನಾವು ಫೇಸ್ ಮಾಡ್ತೀವಿ. ಅದ್ರಲ್ಲಿ ಅವ್ರು ಒಂದು ಮೆನ್ಷನ್ ಮಾಡಿದ್ರು, ಇಲ್ಲ ವಾರಿಂದ ಆಗ್ಬೋದು, ಇಲ್ಲ ಬೇರೆ ರೀತಿ ಆಗ್ಬೋದು, ಒಟ್ನಲ್ಲಿ ಇದೆಲ್ಲ ಕೂಡ ಎಂಡ್ ಆಗುವಂತ ಒಂದು ಟೈಮ್ ಬರುತ್ತೆ. ಯಾಕೆ? ತುಂಬಾ ಅಡ್ವಾನ್ಸ್ಮೆಂಟ್ ಹೋದಾಗ ಎಂಡ್ ಮಾಡ್ಲೇಬೇಕು, ಆಪ್ಷನ್ ಇಲ್ಲ.
ಯಾಕೆ ಅಂದ್ರೆ ಜನಕ್ಕೆ ಫೆಸಿಲಿಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇಲ್ಲ ಜನ ಒದ್ದಾಡ್ಕೊಂಡು ಸಾಯ್ತಾರೆ, ಯಾವ್ದಾವ್ದೋ ರೀತಿ ಜನ ಒದ್ದಾಡ್ಬೇಕಾಗತ್ತೆ. ನಮ್ಮ ಎನಿಮೀಸ್ಗಳು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಎನಿಮೀಸ್ಗಳ ಜೊತೆಗೆ ಬದುಕಿರ್ತೇವೆ, ಅಂದ್ರೆ ನಮ್ಮ ವೈರಿಗಳ ಜೊತೆಗೆ ಬದುಕಿರ್ತೀವಿ, ಅದೇ ಸರಿ ಅನ್ಕೊಂಡಿರ್ತೀವಿ. ಯಾಕೆ ಅಂದ್ರೆ ನಾವು ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಒಳಗಡೆ ಮುಳುಗೋಗಿರ್ತೀವಿ. ಆ ಬೋಟ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಆಗಿ ಒಂದು ದಿನ ಇದೆಲ್ಲ ಕೂಡ ನಮ್ಮನ್ನ ಬಿಟ್ಟು ಹೋಗುವಂತ ದಿನ ಬರುತ್ತೆ, ಕಟ್ ಆಗುವಂತ ದಿನ ಬರುತ್ತೆ. ಅದನ್ನೇ ಇವ್ರು ತಿಳಿಸಿದ್ದು 1950 ಇಂದ ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಹಾಕೋದ್ರಲ್ಲಿ 1915 ಅಲ್ಲಿ ಶುರು ಆಗಿದ್ದು 2033 ಅರೌಂಡ್ 80 ಇಯರ್ಸ್ ಸೈಕಲ್. ಅಂದ್ರೆ ಈ 80 ಇಯರ್ಸ್ ಸೈಕಲ್ ನ ತುಂಬಾ ಜನ ಫಾಲೋ ಮಾಡ್ತಾ ಇದ್ದಾರೆ. ಇವರು ಅಂತಲ್ಲ, ಇದ್ರ ಹಿಂದೆ ಕೂಡ 80 ಇಯರ್ಸ್ ಸೈಕಲ್ ನ ಫಾಲೋ ಮಾಡಿದ್ರು. ಈ 80 ಇಯರ್ಸ್ಗೆ ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ. ಒಂದು ಟೆಕ್ನಾಲಜಿ ರೆವಲ್ಯೂಷನ್ ಆಗಿರ್ಬೋದು, ಇಲ್ಲ ಪಾಪ್ಯುಲೇಷನ್ ರೆವಲ್ಯೂಷನ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ರೆವಲ್ಯೂಷನ್ಗಳು. 1950ಸ್ಗೆ ಲೆಕ್ಕ ಹಾಕೊಳ್ಳೋದಾದ್ರೆ ಬಿಫೋರ್ ಪಾಪ್ಯುಲೇಷನ್ ಏನಿತ್ತು, ಅದಾದ ಮೇಲೆ ಪಾಪ್ಯುಲೇಷನ್ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಹೋಯ್ತು. ಇಲ್ಲಿ ಒಂದು ಗ್ರಾಫ್ ತೋರಿಸ್ತೀನಿ ನೋಡಿ, ಪಾಪ್ಯುಲೇಷನ್ ಬಗ್ಗೆ ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಅಂದ್ರೆ ಓವರ್ ಪಾಪ್ಯುಲೇಷನ್ ಪ್ಲಸ್ ಓವರ್ ಅಡ್ವಾನ್ಸ್ಮೆಂಟ್ ಎಂಡ್ ಆಫ್ ದಿ ವರ್ಲ್ಡ್ ಗೆ ಕಾರಣ ಆಗಿತ್ತು. ಈಗ ಅಲ್ಲ, ಯುಗಗಳಲ್ಲೂ ಇಂಥದ್ದು ನಡೆದಿದೆ ಅನ್ನೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೀನಿ. ಈ ಗ್ರಾಫ್ ಅಲ್ಲಿ 1750 ಇಂದ ಇಲ್ಲಿ ತನಕನೂ ಹಾಕೊಂಡ್ ಬಂದಿದ್ದಾರೆ. 1950 ತನಕ ಪಾಪ್ಯುಲೇಷನ್ ಒಂಥರ ಸ್ಟೆಪ್ ಬೈ ಸ್ಟೆಪ್, ಸ್ಟೇಜ್ ಬೈ ಸ್ಟೇಜ್ ಮೂವ್ ಆಗ್ತಾ ಇತ್ತು. 1900 ಆದ್ಮೇಲೆ ಶುರುವಾಯ್ತು ನೋಡಿ, ಅದರಲ್ಲೂ 1950 ಆದ್ಮೇಲೆ ಶುರುವಾಯ್ತು ನೋಡಿ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ತು ಪಾಪ್ಯುಲೇಷನ್. ಅದನ್ನೇ ತೋರಿಸ್ತಾ ಇದ್ದಿದ್ದು. ಫಸ್ಟ್ 20 ಮಿಲಿಯನ್ಸ್ ಲೆಕ್ಕ ಆಗ್ತಾ ಇದ್ರು ಪಾಪ್ಯುಲೇಷನ್ 1750 ಮಿಲಿಯನ್ಸ್ ಗಟ್ಲೆ ಮಾತ್ರ ಇತ್ತು. ಹೋಗ್ತಾ 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 ಈಗ ಎಲ್ಲಿದೆ, ಬಿಲಿಯನ್ಸ್ ಅಲ್ಲಿ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದು ಅಂದಾಜು ಲೆಕ್ಕ ಇಟ್ಕೊಂಡ್ರು ಯಾವ ಮಟ್ಟಕ್ಕೆ ಇದ್ದಿದ್ದು ಎಲ್ಲಿಗೋಯ್ತು. 1900 ಅಂದ್ರೆ 1900ನೇ ಇಸ್ವಿನಲ್ಲಿ ಇಡೀ ಭೂಮಿ ಮೇಲಿದ್ದಂತ ಪಾಪ್ಯುಲೇಷನ್ ಅಂದಾಜು ಲೆಕ್ಕ ಹಾಕೊಳ್ಳೋದಾದ್ರೆ ಎಲ್ಲಿತ್ತು, 2 ಬಿಲಿಯನ್ ಒಳಗಡೆನೆ ಇತ್ತು. ಈ 19 ಟೈಮ್ನಲ್ಲಿ ಅಂದ್ರೆ ಹತ್ತತ್ರ 100 ಕೋಟಿ ದಾಟಿರ್ಲಿಲ್ಲ. ಬರೀ 110ರಿಂದ 120 ವರ್ಷದಲ್ಲಿ ದಾಟ್ತು ಎಲ್ಲಿಗೆ 800 ಕೋಟಿ ದಾಟ್ತು ಅಂತ ಲೆಕ್ಕ ಹಾಕೊಳ್ಳಿ. ಇಷ್ಟು ಪಾಪ್ಯುಲೇಷನ್ ರೈಸ್ ಆಗಿರ್ಬೇಕು. ಇದೇ ಕಾರಣಕ್ಕೆ ಯಾವಾಗ ಅತಿಯಾಗಿ ಈ ರೀತಿ ರೈಸ್ ಆಗುತ್ತೋ ಅದು ಎಂಡ್ ಆಗ್ಲೇಬೇಕು. ಇದು ಪ್ರಕೃತಿ ನಿಯಮ, ಇಲ್ಲ ಜಗತ್ತಿನ ನಿಯಮ, ಯಾವುದೋ ಒಂದು ನಿಯಮ, ಇಲ್ಲ ಎಕ್ಸಿಕ್ಯೂಟ್ ಮಾಡೋ ನಿಯಮ ಅನ್ಕೊಳ್ಳಿ. ಒಟ್ನಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಪ್ಲಾನ್ಗಳು ಆಗೋಗಿದೆ. ಅದನ್ನೇ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು. ಇಲ್ಲ ಪ್ರಕೃತಿ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲ ಮನುಷ್ಯರು ಎಕ್ಸಿಕ್ಯೂಟ್ ಮಾಡ್ತಾರೆ, ಇಲ್ಲ ಕಾಣದೇ ಇರುವಂತ ಯಾವುದೋ ಒಂದು ಅಗೋಚರ ಶಕ್ತಿ ಎಕ್ಸಿಕ್ಯೂಟ್ ಮಾಡುತ್ತೆ. ಓವರ್ ಆಲ್ ಆಗಿ 2033 ವೇಳೆಗೆ ಇದೆಲ್ಲ ಬ್ಲಾ 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 ಹೇಳಿದ್ರಲ್ಲ ಅದೆಲ್ಲ ಸ್ಟಾಪ್ ಆಗುತ್ತೆ. ಅದಕ್ಕೆ ಸಿದ್ಧತೆಗಳು ಕಣ್ಮುಂದೆ ನೋಡ್ತಾ ಇದ್ದೀವಿ. ಎಐ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು, ವಾರ್ಗಳಾಗಿರ್ಬೋದು, ಇದೆಲ್ಲ ಕೂಡ ಎಂಡ್ ಆಫ್ ದಿ ಹ್ಯುಮ್ಯಾನಿಟಿ ಅಲ್ಲ, ಎಂಡ್ ಆಫ್ ದಿ ಅಡ್ವಾನ್ಸ್ಮೆಂಟ್ ಅನ್ಕೊಳ್ಳಿ. ತುಂಬಾ ಅಡ್ವಾನ್ಸ್ಮೆಂಟ್ಗೆ ಎಂಡ್ ಆಗ್ಬೋದು. ಹ್ಯುಮ್ಯಾನಿಟಿ ಉಳ್ಕೊಳ್ಳುತ್ತೆ, ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಇದು ಯಾವಾಗ್ಲೂ ರೆಗ್ಯುಲರ್ ಆಗಿ ನಡೀತಾ ಇರುವಂತ ಪ್ರೋಸೆಸ್. ಆದ್ರೆ ಎಂಡ್ ಆಫ್ ದಿ ಸಮ್ ಪ್ರೋಸೆಸ್, ಅದನ್ನೇ ಪ್ರಳಯ ಅಂತ ಕರೆದ್ರು, ಇಲ್ಲ ವಿನಾಶ ಅಂತ ಕರೆದ್ರು, ಮತ್ತೆ ಹೊಸ ಯುಗ ಅಂತ ಕರಿಬಹುದು. ಒಟ್ನಲ್ಲಿ ಎಂಡ್ ಆಫ್ ದಿ ಒಂದು ಪೀರಿಯಡ್ ಬರ್ತಾ ಇದೀವಿ. ಕಾರಣ ಹೈಯೆಸ್ಟ್ ಪಾಪ್ಯುಲೇಷನ್ ಕೂಡ ಒಂದು. ಅದನ್ನೇ ಅವರು ಹೇಳಿದ್ದು, ಇದನ್ನೇ ಜಗತ್ತು ಒಪ್ಕೋಬೇಕಾಗಿರೋದು. ಕಾಣಿಸ್ತಾ ಇದೆ ಗ್ರಾಫ್. 1750 ಎಲ್ಲಿದ್ವಿ, ಈಗ ಎಲ್ಲಿದ್ದೀವಿ. 1900ನೇ ಇಸ್ವಿ ಹತ್ತತ್ರ ಲೆಕ್ಕ ಹಾಕೊಳ್ಳೋದಾದ್ರೆ 100 ಕೋಟಿ ದಾಟಿರ್ಲಿಲ್ಲ. ಅದಾದ್ಮೇಲೆ ಹೋಗಿರೋ ಪಾಪ್ಯುಲೇಷನ್ ಲೆಕ್ಕ ಹಾಕೊಳ್ಳಿ, ಎಷ್ಟು ಜನಸಂಖ್ಯೆ ಜಾಸ್ತಿ ಆಯ್ತು, ಅದರಿಂದ ಸಂಪನ್ಮೂಲಗಳು ಎಷ್ಟು ಬಳಕೆ ಆಯ್ತು, ಅದರಿಂದ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಯ್ತು, ಪ್ರಕೃತಿ ಯಾವ ಮಟ್ಟಕ್ಕೆ ಹಾಳಾಯ್ತು. ಆ ನೇಚರ್ ಅದನ್ನ ವಾಪಸ್ ಸರಿ ಮಾಡ್ಕೊಳ್ಳೋ ಕೆಲಸ ಈಗ ಮಾಡುತ್ತೆ. ಇಲ್ಲ ಮಾಡ್ಲೇಬೇಕಾದಂತ ಪರಿಸ್ಥಿತಿನಲ್ಲಿ ಪ್ರಪಂಚದಲ್ಲಿರುವಂತ ಶಕ್ತಿಗಳಿದಾವೆ, ಇಲ್ಲ ದೊಡ್ಡ ದೊಡ್ಡವರಿದ್ದಾರೆ. ಇದು ಮಾಡ್ಲಿಲ್ಲ ಅಂದ್ರೆ ಮನುಷ್ಯರಿಗೆ ಉಳುಗಾಲ ಇಲ್ಲ. ಮನೆ ಮಾಡ್ತಾರೆ ಸಿದ್ಧ ಆಗಿ 2033ಕ್ಕೆ ಇನ್ನ ಟೈಮ್ ಇದೆ ಅಂತ ನಾವು ಕೇರ್ಲೆಸ್ ಮಾಡಿದ್ರೆ, ಅವ್ರು ಹೇಳಿದ್ರಲ್ಲ ಕೇರ್ಲೆಸ್ ಇಂದ ಎಷ್ಟೆಷ್ಟೋ ಕಳ್ಕೊಳ್ತಾ ಇದೀವಿ. ಎದ್ದೇಳಿ, ಕೇರ್ಲೆಸ್ ಮಾಡ್ಕೋಬೇಡಿ, ಇಗ್ನೋರೆನ್ಸ್ ಬಿಟ್ಬಿಡಿ, ಟೈಮ್ ಇಲ್ಲ ಅಂತ ಎಚ್ಚರಿಸ್ತಾ ಇದಾರೆ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು. ಇದೆಲ್ಲ ಕೂಡ ಹಿರಿಯರು ತಿಳಿಸೋಗಿದ್ದು, ದೊಡ್ಡವ್ರು ಮಾಡಿದ್ದು ಸುಳ್ಳಲ್ಲ ಅಂತ ಹೇಳ್ತಾರೆ. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಇನ್ನ ಈ ತರದಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ, ತಿಳಿಸ್ತಾನೆ ಇರ್ತೀನಿ. ತಿಳ್ಕೊಳ್ಳೋರು ತಿಳ್ಕೊಳ್ಳಿ.